ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಏನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ತುಂಬ ಜನಕ್ಕೆ ಯಾವುದಾದ್ರೂ ದೋಷ ಇದ್ದರೆ ದೋಷ ಪರಿಹಾರ ಮಾಡ್ಕೊಳ್ಬೇಕು ಅಂತ ಕಾತುರದಿಂದ ಕಾಯ್ತಿರ್ತಾರೆ, ಕ್ಷೇತ್ರಗಳ ಭೇಟಿ ನೀಡಿರ್ತಾರೆ, ಅಥವಾ ಇಲ್ಲಿ ಹೋಗಿ ಬಂದರೆ ದೋಷ ಹೋಗುತ್ತೆ ಅಂತ. ಈ ದಾನ ಮಾಡೋದ್ರಿಂದ ಕೂಡ ದೋಷಕ್ಕೆ ಪರಿಹಾರ ಸಿಕ್ಕುತ್ತಾ ಗುರುಗಳೇ? ಸೊ ಅಂಥದ್ರಲ್ಲಿ ದಾನ ಮಾಡುವಾಗ ನಾವು ಏನನ್ನ ದಾನ ಮಾಡಿದ್ರೆ ನಮಗಿರುವಂಥ ದೋಷ ನಿವಾರಣೆ ಆಗಬೇಕು, ನನಗೆ ಒಳ್ಳೇದಾಗಬೇಕು. ಸೊ ಅದಕ್ಕೋಸ್ಕರ ದಾನ ಮಾಡೋದ್ರಿಂದ ದೋಷಕ್ಕೆ ಪರಿಹಾರ ಸಿಕ್ಕುತ್ತಾ? ಏನು ಹೇಳ್ತೀರಾ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಅಲ್ಲ, ದಾನ ಏನಾದರೂ ಮಾಡಿ, ನಿಮ್ಮ ಪ್ರಶ್ನೆ ಏನು? ದಾನ ಮಾಡಿದ್ರೆ ದೋಷ ಪರಿಹಾರ ಆಗತ್ತಾ? ಅಲ್ಲ, ದೋಷಗಳು ನಿಮಗೆ ಎಷ್ಟಿದ್ರೂ ಕೂಡ ಈ ಕಳ್ಕೊಳ್ಳಿಕ್ಕೆ ನೀವು ಹೊತ್ಕೊಂಡು ಕರ್ಮಗಳ ಮೂಟೆ, ನೀವು ಹೊತ್ಕೊಂಡು ಬಂದಿರೋ ಪಾಪಗಳ ಮೂಟೆ, ನೀವು ತೆಗೆದುಕೊಂಡು ಬಂದಿರತಕ್ಕಂತಹ ನತದೃಷ್ಟದ ಮೂಟೆ, ನೀವು ತೆಗೆದುಕೊಂಡು ಬಂದಿರತಕ್ಕಂಥ ಸೋಲಿನ ಮೂಟೆ, ನೀವು ತೆಗೆದುಕೊಂಡು ಬಂದಿರತಕ್ಕಂತಹದ್ದು ಎಂತಹ ವ್ಯಾಧಿ ಪೀಡಿತವಾಗಿರತಕ್ಕಂಥ ರೋಗ ರುಜಿನಗಳ ಮೂಟೆ, ನೀವೆಲ್ಲವೂ ಕೂಡ ಏಕಮಾತ್ರವಾಗಿ ನಿವಾರಣೆ ಆಗಬೇಕಂದ್ರೆ ಈ ಮೂರಿರ್ಬೇಕು ನಿಮ್ಮ ಹತ್ರ. ಏನು ಗುರುಗಳದ್ದು? ಹಾಗೆಲ್ಲ ಹೇಳ್ತಾರಾ? ಪರೀಕ್ಷೆ ಮಾಡಲಿ ಇವರು. ನಾನು ಬಹಳ ಇದನ್ನು ರಿಸರ್ಚ್ ಮಾಡಿದ್ದೀನಿ, ಬಹಳ ರಿಸರ್ಚ್ ಮಾಡಿದ್ದೀನಿ. ನಮ್ಮ ಹುಡುಗ ಹಬ್ಬ ಬರ್ತಾನೆ, ಪುರೋಹಿತರು, ನೀವು ನೋಡಿದ್ದೀರಿ, ಮಧು ಬಾಲು. ಒಂದ್ಸಲ ಗಾಡಿ ತಂದಿದ್ದ, ಯಾವುದೋ ಎಲೆಕ್ಟ್ರಿಕ್ ಇದೇನೋ ತಂದಿದ್ದ. ಅವನು ನೋಡ್ಸೋಕ್ಕೆ ತೊಗೊಂಬಂದ. ಸಖತ್ತಾಗಿದೆಯಪ್ಪ, ತುಂಬ ಚೆನ್ನಾಗಿದೆ ಮಧು, ಎಲ್ಲಿ ಸ್ವೀಟ್ ಎಲ್ಲಿ ಅಂತ ಏನೋ ಕೇಳ್ದೆ ನಾನು. ಏನು ಅದಕ್ಕೇನಂತೆ ಕೊಡಿಸ್ತೀನಿ ಅಂತಂದೆ. ಈಗಲೂ ಅದನ್ನು ಕೇಳ್ತೀನಿ, 2.5 ತಿಂಗಳಾಗಿದೆ, ಈಗಲೂ ಕೇಳ್ತೀನಿ, ಅವ್ನು ತಂದ್ರೆ ಸರಿ. ಅಂದರೆ ಕೆಲವರದ್ದು ನಾನು ಸುಮ್ಮನೆ ಉದಾಹರಣೆ, ಬಟ್ ನಮ್ಮ ಹುಡುಗರು ಅಭ್ಯಂತರ ಇಲ್ಲ. ಅವನಂಥವನೇ. ಅವನು ಎಂಥ ಮಹಾನ್ ಭಾವ ಅಂತಂದರೆ, ಇದು ಅವನಿಗೆ ಡೆಡಿಕೇಟೆಡ್. ಮದುವೆ ಮಹಾನ್ ಭಾವ. ಯಾವ ಇದರಲ್ಲೂ ನೀವೇನು ಮಾಡಿದ್ರು ದಾನ ಇರ್ತಾರಪ್ಪ, ಎಂಥ ಇಲ್ಲ. ಹೆಂಗೆ ಹೇಳೋದು ಗೊತ್ತಿಲ್ಲ, ಇನ್ನು ಉಳಿದಿದ್ದೆಲ್ಲ ಆದರೆ ಅವ್ರದ್ದು ಬದುಕು ನಡೆಯುತ್ತೆ. ದಾನ ಧರ್ಮ ಮಾಡೋದು ಒಂದು ಬದುಕು ನಡೆಯುತ್ತೆ. ಕೆಲವೊಬ್ಬರು ನಮಗೆ ಇಲ್ಲ ಏನು ಮಾಡೋದು ಅಂತಾರೆ. ಈ ಪದ ಕೇಳೋಕ್ಕೆ ಅಸಹ್ಯ ನನಗೆ. ಏನೋ ಒಂದು ಮಾಡ್ರಯ್ಯ, ಕನಿಷ್ಠ ಪಕ್ಷ ನಿಮ್ಮ ತಟ್ಟೆಯಲ್ಲಿ ಹಾಕ್ಕೊಂಡಿರೋ ಅನ್ನ ಇತ್ತಲ್ಲ, ಆ ಅನ್ನದಲ್ಲಿ ಒಂದು ತುತ್ತು ತೆಗೀರಿ. ಒಂದು ತುತ್ತು ತಿನ್ನುವ ಮುನ್ನ ನೀವು ಒಂದು ತುತ್ತನ್ನು ತೆಗೆದುಬಿಟ್ಟು ನಿಮಗೆ ಹಾಕ್ಲಿಕ್ಕೆ ಅಲ್ಲಿ ಏನು ಕಾಣ್ತಾ ಇಲ್ಲ ಮತ್ತೆ ಸಬು ಬೇಳಬೇಡಿ. ಅದು ತಗೊಳ್ಳೋಕೆ ಯಾರೂ ಇಲ್ಲ ಅಂತ ಸಬು ಬೇಳಬೇಡಿ. ಏನು ಹೇಳ್ತಾರಲ್ಲ, ಎಂಜಲ್ ಕೈಯಲ್ಲಿ ಕಾಗೇನ ಹೊಡೆಯೋ ಅಲ್ಲ ಅಂತ ಬುದ್ಧಿಗೆ ಹೋಗಬೇಡಿ, ಅಲ್ಲಿ ತೆಗೀರಿ. ನಮ್ಮ ಹತ್ರ ಏನಿಲ್ಲ ಗುರುಗಳಂದರೆ, ತಿಂತಾ ಇದ್ರಲ್ರಿ 3 ಹೊತ್ತೂ ಊಟ ಮಾಡ್ತಿದ್ದೀರಲ್ಲ, ಮೊದಲು ಒಂದು ತುತ್ತನ್ನು ತೆಗೀರಿ, ಎಲ್ಲೋ ಒಂದು ಕಡೆ ಹಾಕಿ. ಊಟ ಮಾಡುವ ಮುನ್ನ ಹೊರಗಡೆ ಎಲ್ಲೋ ಒಂದು ಕಡೆ ಹಾಕಿ. ಇದೇ ಸಾಕು, ಏನೂ ಇಲ್ಲ ಅನ್ನೋರಿಗೆ. ಇರೋವಂಥವ್ರು ಜುಪಣತ್ವ ಮಾಡಬೇಡಿ, ಮಾಡಿ, ದಾನ ಮಾಡಿ. 3 ಅನ್ನೆಲ್ಲ. ಆ 3 ಪ್ರಧಾನವಾಗಿ ಏನಂತಂದರೆ ದಾನ, ತಪಸ್ಸು, ಯಜ್ಞ. ಈ 3 ನನ್ನ ಆಭರಣಗಳು, ನಾನು ಖುಷಿಯಿಂದ ಮಾಡುವಂಥದ್ದು. ಈಗ ನಿಮಗೊಂದು ಟಾಸ್ಕ್ ಕೊಡ್ತೀನಿ. ಯಾರಾದರೂ ಗುರುಗಳೇ, ನಾನು ಮಾಡೋಕ್ಕೆ ರೆಡಿ ಇದ್ದೀನಿ, ನನ್ನ ದರಿದ್ರ ತೊಲಗಬೇಕು, ನಾನು ಖುಷಿಯಿಂದ, ನನಗೆ ಧನ ಮನ ಪ್ರವೇಶ ಆಗಬೇಕು. ಧನ ಮನೆಯನ್ನು ಪ್ರವೇಶ ಮಾಡಬೇಕು ಅಂತಂದರೆ ನೀವೇನಾದರೂ ಮನಸ್ಸಲ್ಲಿ ಹಾಕ್ಕೊಡಿ. 16 ದಿನಗಳು, ಷೋಡಶ ದಿನಗಳನ್ನು ತಲೆಯಲ್ಲಿ ಹಾಕ್ಕೊಂಡು ಯಾರೋ ಒಬ್ಬರಿಗೆ, ನಿರ್ಗತಿಕರಿಗೆ, ನಿಮ್ಮ ಕೈಯಲ್ಲಿ ಏನು ಸಾಧ್ಯ ಆಗುತ್ತೆ ಅಷ್ಟು ಖುಷಿಯಿಂದ ಮಾಡಿ. ಅವರು ಅದನ್ನು ತೆಗೆದುಕೊಂಡು ಅವ್ರ ಮುಖದಲ್ಲಿ ಒಂದು ಸಲ ಆ ತೇಜಸ್ ನೋಡಿ, ಆ ಸಂತೋಷ ನೋಡಿ, ಅದನ್ನು ನೀವು ಕಾಣಬೇಕು. ಅದನ್ನು ನಿಮ್ಮ ಮನಸ್ಸಲ್ಲಿ ಒಂದು ಕ್ಯಾಮ್ರಾ, ನಿಮ್ಮ ಕಣ್ಣಲ್ಲಿ ಒಂದು ಕ್ಯಾಮ್ರಾ ಇದೆಯಲ್ಲ, ಅದೊಂದು ಪ್ರಿಸಮ್ ಇದೆಯಲ್ಲ, ಕ್ಲಿಕ್ ಮಾಡಿ. ಅದನ್ನು ಏನು ಆನಂದ ಆಗುತ್ತೆ ಗೊತ್ತಾ, ಅವನಿಗೆ ಖುಷಿ ಆಗುತ್ತೆ ಗೊತ್ತಾ. ಅದನ್ನು ಹೇಗೆ ಮಾಡ್ತೀರೋ ಮಾಡಿಯಪ್ಪ. ಅಂದರೆ ದಾನ ಅಂದರೆ ಏನಂತ ಕೊಡಿ, ಇಂಥದ್ದೇ ಅಂತ ಹೇಳೋದು. ನಿಮಗೆ ಏನು ಅನಿಸುತ್ತೆ, ನಿಮ್ಮ ಕೈಲಿ ಏನು ಸಾಧ್ಯ ಆಗುತ್ತೆ, ನೀವು ಊಟ ಮಾಡ್ತಾ ಇರತಕ್ಕಂತಹ ಮೊದಲ ತುತ್ತು ಕೂಡ ದಾನವೇ. ಇದನ್ನು ಮಾಡಿ. ಪ್ರಶ್ನೆಗಳು, ಕರ್ಮಗಳಿತ್ತಲ್ಲ, ಮೂಟೆ, ಅದೆಲ್ಲ ಹೋಗೋದು ಈ 3ರಿಂದಲೇ. ನೀವು 1000 ಜನ್ಮಗಳಿಂದ ಮಾಡ್ಕೊಂಡು ಬಂದಿರೋ ಕರ್ಮಗಳ ಕಳೀಲಿಕ್ಕೆ ಇರ್ತಕ್ಕಂಥದ್ದು 3 ದಾರಿ, ಈ 3.
ಸಾವಿರ ಜನ್ಮಗಳಿಂದ ನೀವು ಮಾಡ್ಕೊಂಡು ಬಂದಿರತಕ್ಕಂಥ ಕರ್ಮವನ್ನು ತೊಳಿಲಿಕ್ಕೆ ಈ ಮೂರೇ ದಾರಿ ಪ್ರೀತಿ ಬಂಧುಗಳೇ. ಯಜ್ಞ ಮಾಡೋಕ್ಕಾಗಲ್ವಾ? ಆಗಲ್ಲ. ಧ್ಯಾನ ಅದು ಮಾಡೋಕ್ಕಾಗಲ್ವಾ? ದಾನ ಮಾಡೋಕ್ಕಾಗಲ್ವಾ? ಈ ಮೂರು ಮಾಡೋಕ್ಕೆ ಯಾರ ಕೈಲಾಗಲ್ವೋ ಅವರು ಬದುಕಿದ್ದು ಸತ್ತಂತೆ. ನಮ್ಮ ಹುಡುಗ ಮೋಸ್ಟ್ಲಿ ದಾನ ಮಾಡಲ್ಲ, ಆ ಕಳ್ಳ ಸ್ವಲ್ಪ ತಪಸ್ ಮಾಡ್ತಾನೆ ಅಂದರೆ ಧ್ಯಾನ ಮಾಡ್ತಾನೆ ಅಂತ ಅಲ್ಲಿ ಪಾಸ್ ಆದವನು ಬ್ಯಾಲೆನ್ಸ್ ಆಗುತ್ತೆ. ಆಯಿತು. ಅಟ್ಲೀಸ್ಟ್ ಈ ಮೂರು ಮಾಡುವವನು, ನಾನು ಅದೇ ಹೇಳಿದ್ದು, ಈ 800 ಕೋಟಿ ಜನ ಇದ್ದಾರಲ್ಲ, 800 ಕೋಟಿ ಜನ ಈ ಜಗತ್ತಿನಲ್ಲಿ ಏನಿದಾರೋ ನೀವೊಬ್ಬರೇ ಅಂದರೆ 799,999,999 ಜನ ಬಂದರೂ ಎದುರಿಸೋ ಕೆಪಾಸಿಟಿ ನಿಮಗೆ ದೇವರು ಕೊಡ್ತಾನೆ. ನೀವು ತಪ್ಪೇ ಮಾಡಿಲ್ಲ, ಆದರೂ ನೀವು ಕೃಷ್ಣ ಆಗಬೇಕಲ್ಲ. ಇಲ್ಲಿ ಅಪವಾದ ಬರ್ತವ ಹೋಗ್ತಾ ಒಟ್ಟಾರೆ ನೀವು ದೇವರಾಗ್ತೀರಿ. ನೀವು ದೇವರಾಗಲು ಈ ಮೂರು ಮಾಡ್ಕೊಳ್ಳಿಯಪ್ಪ ಸಾಕು, ಉಳಿದಿದೆ ಆಮೇಲೆ ಮಾತಾಡೋಣ. ಕರ್ಮಗಳು ಮೂಟೆ ಸೌದೋಗ್ತವೆ. ಈ ರಾಶಿ ಎಲ್ಲ ಮಾಡಿಬಿಟ್ಟು ಅಲ್ಲಿ ಎಲ್ಲ ಸಂಧಿಗೊಂದಿರೋ ಪೇಪರ್ಲ್ಲ ತೆಗೆದುಬಿಟ್ಟು ಒಂದ್ಸಲ ಬೆಂಕಿಗಿರುತ್ತೆ, ಸುಟ್ಟು ಎಷ್ಟಾಗುತ್ತೆ ಬೂದಿ, ಇಷ್ಟೊತ್ತನೇ ಆಗೋದು. ಹಂಗೆ ನಿಮ್ಮ 1000 ಜನ್ಮದ್ದು ಕರ್ಮಗಳ ರಾಶಿ ಕರಗಲು ಈ ಮೂರು ಸಾಕಪ್ಪ. 16 ದಿನ ಈ ಮೂರು ಮಾಡಿ ನೋಡಿ. ಅಂದರೆ ತಪಸ್ಸು, ಯಜ್ಞ, ದಾನ. ಯಾವುದಾದ್ರೂ ಒಂದು ಮಾಡಿ ನೋಡಿ, ಯಾವುದಾದ್ರೂ 2 ಮಾಡಿ ನೋಡಿ, 3 ಮಾಡಿ ನೋಡಿ, ಆಗಲಿಲ್ಲ 2 ಮಾಡಿ ನೋಡಿ, ಅಥವಾ ಒಂದಾದರೂ ಮಾಡಿ ನೋಡಿ. 16 ದಿನದಲ್ಲಿ ಪರೀಕ್ಷೆ ಮಾಡಿ, ನೀವು ಈ ದೊಡ್ಡ ತಾಪತ್ರಕ್ಕೆ ಹೊರಗೆ ಬರ್ತೀರಿ. ಖಂಡಿತ ಗುರುಗಳೇ, ಎಲ್ಲೋ ಒಂದು ಕಡೆ ಯಾವ 3 ಇಂಪಾರ್ಟೆಂಟ್ ಅಂಶಗಳು ಪ್ರತಿಯೊಬ್ಬರಲ್ಲೂ ಇರಬೇಕು, ಅಟ್ಲೀಸ್ಟ್ 2 ಆದರೂ ಅವ್ರು ಅಳವಡಿಸ್ಕೊಳ್ಬೇಕು, 1 ಆದರೂ ಇರಬೇಕು, ಅಟ್ಲೀಸ್ಟ್ ದಾನ ಅವ್ರ ಕೈಲಾಗಿದ್ದಾದರೂ ಮಾಡಬೇಕು ಅಂತ ತಿಳಿಸ್ಕೊಟ್ರಿ. ಅದು ಅವ್ರೇನು ಹೆಚ್ಚೇನು ಖರ್ಚು ಮಾಡುವಂಥದ್ದಿಲ್ಲ, ಅವರಲ್ಲಿರುವಂಥದ್ದನ್ನೇ ಹೇಗೆ ನಾವು ದಾನ ಮಾಡ್ಬೋದು, ಊಟಕ್ಕಿಂತ ಮುಂಚೆ ನಾವು ಒಂದು ಕಿತ್ತು ತೆಗೆದಿಡುವಂಥದ್ದಾಗಿರ್ಬೋದು, ಪ್ರಾಣಿ ಪಕ್ಷಿಗಳಿಗೆ ಕೊಡುವಂಥದ್ದಾಗಿರ್ಬೋದು, ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು. ನಮಸ್ಕಾರ. ಹರೇ ಶ್ರೀನಿವಾಸ. ಇವತ್ತಿನ ವಿಡಿಯೋವನ್ನು ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.